ಒಬ್ಬೊಬ್ಬರೇ ಸಾಹಸ ಮಾಡಬೇಡಿ. ರೋಡ್ ನಾಟವು ರೋಡ್ ಹೊಟ್ಟೆ ನಾಟಬಾರ್ದು ನೀವು. ಯಾಕಪ್ಪ ಅಂತಂದ್ರ ಕಬ್ಬಿ ಟ್ಯಾಕ್ಟ್ರಿ ಏನಾಗ್ತದ, ನೀವು ಒಂದು ಕಬ್ಬ ಆಶಾ ಮಾಡಿ ತೊಗೊಳ್ಕೊತೀರಿ, ಅದು ಗಸುಕಿನ ತೊಕ್ಕದಂಗ ಆಗ್ತದ. ಏನಾಗ್ತದ, ಟ್ರೇಲಿ ಕೆಳಗೆ ಬಿದ್ದು ಬಿಡ್ತೀರಿ, ಎಲ್ಲ ನುಚ್ಚು ನೂರ, ದೇಹನೇ ಪೀಸ್ ಪೀಸ್. ಗೊತ್ತಾಯ್ತು? ಅಲ್ಲಿ ಟ್ಯಾಕ್ಟ್ರಿ ಇತ್ತು, ಇಟ್ಟು ದೂರ ನಿಂದ್ರಬೇಕು ನೀವು. ನೋಡಿ ಅಲ್ಲಿ ಸರಿನೇ ಹೋಗ್ಬಾರ್ದು, ಅದು ಇಷ್ಟು ಹೈಟ್ ಇರ್ತದ. ಏನಾಗ್ತದ, ನಾವು ಇಲ್ಲಿ ಇದ್ದಾಳೆ ಗುಳ್ಳೆ ಮೈ ಮೇಲೆ ಬಿದ್ದು ಬಿಡ್ತದ. ಆಳಿಗೆ ಯಾರಿಗೆ ನೋವು ಆಗ್ತದ, ಮಮ್ಮಿ ಪಪ್ಪಾಗ ಆಗ್ತದ, ನೀವು ಏನಿರಲ್ಲ, ನೀವು ಸತ್ ಹೋತಾರ. ಗೊತ್ತಾಯ್ತು? ಅಲ್ಲಿ ಟ್ಯಾಕ್ಟ್ರಿ ಹೊಂಟಿತ್ತಂದ್ರೆ ಇಲ್ಲಿ ಸುಮ್ ಸೈಲೆಂಟ್ ಆಗಿ ನಿಂತು ಬಿಡ್ಬೇಕು. ಮತ್ತೆ ಗಾಡಿಗಳು ಹೊಂಟಿರ್ತಾವ, ಗಾಡಿ ದೂರ ಹೇಳ ನಾವು ಓಡ್ತೀವಿ ಅನ್ಬಾರ್ದು. ಏನು ಯಾರೋ ದೊಡ್ಡವರು ನಿನ್ನ ಅಕ್ಕ ಅಣ್ಣ ಅಥವಾ ಆಯಪ್ಪ ಇರ್ತಾರ, ಅವ್ರಿಗೆ ಕರ್ಕೊಂಡು ರೋಡ್ ಹಾಕ್ಬೇಕು. ಏನ್ ಮಾಡ್ಬೇಕು? ರೋಡ್ ಹಾಕ್ಬೇಕು. ನೆಕ್ಸ್ಟ್ ಏನದ, ಟೂ ವೀಲರ್ ಬೈಕ್ ಹೊಂಟಿರ್ತದ, ಬೈಕ್ ಹೊಂಟಾಲಿ ದನನ ಓಡ್ಕೋತೀರಿ. ಆ ತರ ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಆಯಾ ಅವ್ರ ಅವ್ರ ಜೊತೆ ರೋಡ್ ಹಳುಗ್ ಹಾಕೋದು. ನೆಕ್ಸ್ಟ್ ಬರುವಾಗೂ ಅದೇ ತರ ನೀವು ಜಾಗೃತ ವಹಿಸಿ ರೋಡ್ ಹಾಕಿ ಬಿಡ್ಬೇಕು. ಹಾ, ನೀವೇನ್ ಮಾಡ್ತೀರಿ, ಅಲ್ಲೇ ಗಾಡಿ ನಾವು ಪಾಸ್ ಆಗ್ತೀನಿ ಎಂಬ ಆಗ್ತೀರಿ, ಅವರು ನಿಮ್ಗೆ ಪಾಸ್ ಮಾಡ್ತಿರ್ತಾರ. ಹೌದಲ್ಲ? ಯಾವುದೇ ವಾಹನ ಇರಲಿ, ಅದು ನೀರ್ ಹೈಬೇಡ್ರಿ. ಸ್ವಲ್ಪ ದೂರ ಇಲ್ಲಿ ಗಾಡಿ ಇರ್ತದ, ಇಲ್ಲಿ ಹೈಬೇಕು. ಏನ್ ಮಾಡ್ಬೇಕು? ಗೊತ್ತಾಯ್ತು? ಎಲ್ಲರಿಗೂ ಗೊತ್ತಾಯ್ತು? ಇಲ್ಲಿ ಹೈಬೇಕು. ಏನ್ ಮಾಡ್ಬೇಕು? ಗೊತ್ತಾಯ್ತು? ಎಲ್ಲರಿಗೂ ಗೊತ್ತಾಯ್ತು? ಟ್ಯಾಕ್ಟ್ರಿ ಹೊಂಟದಂತ ಯಾರೇ ಕಬ್ಬುಲಿಕ್ಕೆ ಗೊತ್ತಿರೇನು? ಏನ್ ಮಾಡ್ಬೇಕು? ನಾವು ಸ್ವಲ್ಪ ದೂರೇ ನಿಂತಿರ್ಬೇಕು. ನೆಕ್ಸ್ಟ್ ಆಯಪ್ಪ ಹೊಂಟಿರ್ತಾರ, ಅವ್ರ ಕೈ ಬಿಚ್ಕೊಂಡು ಓಡಿ ಹೋಗೋದಲ್ಲ. ಅವ್ರು ಯಾವಾಗ ಹೋಳೆ ಅಂತ ರೋಡ್ ಮೇಲೆ ನಿಂತಿರ್ತಾರ, ಪಾಸ್ ಆಗ್ಬೇಕು. ಗೊತ್ತಾಯ್ತು? ನಾವ್ ಏನ್ ಹೇಳಕತ್ತೀನಿ,